ಮೇಲ್ಗಡೆ ಕ್ರಾಸ್ ಮಾಡೋಕ್ಕೆ ಅಂತ ಮೇಲ್ಗಡೆ ಇದನ್ನು ಹತ್ಕೊಂಡಿದ್ದೀವಿ ಬ್ರಿಡ್ಜ್ ಟೈಪು. ಸೊ ದಟ್ ಆರಾಮ್ಸೆ ಬೇಗ ಕ್ರಾಸ್ ಮಾಡ್ಬೋದು, ಟ್ರಾಫಿಕ್ ಏನು ಇದೆ. ದಾಟೋದೇ ಕಷ್ಟ, ಎಷ್ಟೆಲ್ಲ ಟ್ರಾಫಿಕ್ ಇಲ್ಲ ಇಲ್ಲಿ ಬೆಂಗಳೂರು ಥರ. ಅದು ಸಿಗ್ನಲ್ ಪದೇ ಪದೇ ಬೀಳ್ತಾ ಇರುತ್ತೆ. ಇಲ್ಲೆಲ್ಲ ನೋಡಿ, ಮೊದಲೆಲ್ಲ ಇರ್ತಿತ್ತಲ್ಲ ನಮ್ಮ ಕಡೆ ಎಲ್ಲ ಕಾಯಿನ್ ಹಾಕ್ಬಿಟ್ಟು ಫೋನ್ ಮಾಡೋದನ್ನ, ಕಾಯಿನ್ ಬಾಕ್ಸ್. ಹಾಂ ಸರಿ, ಮೊದಲೆಲ್ಲ ಇರ್ತಿತ್ತಲ್ಲ ಕಾಯಿನ್ ಬಾಕ್ಸ್ ಅಲ್ಲಲ್ಲವ ಊರಲ್ಲಿ, ಬೆಂಗಳೂರಲ್ಲೆಲ್ಲ. ಅಲ್ಲಲ್ಲಿ ಕಾಯಿನ್ ಬಾಕ್ಸಲ್ಲಿ ಕಾಯಿನ್ ಹಾಕಿ ಫೋನ್ ಮಾಡೋದು. ಅಲ್ಲಿ ಈಗ ಅಲ್ಲಿ ಎಲ್ಲೂ ಕಾಣಲೇ ಇಲ್ಲ ಮೊಬೈಲ್ ಬಂದಮೇಲೆ. ಇಲ್ಲೊಂದು ಒಂದೊಂದು ಬದಿಗಿತ್ತು. ಹಾಂ, ಇಲ್ಲಿ ಗ್ರೀನ್ ಎಲ್ಲ ಕಡೆ. ನಿನ್ನೆನೂ ನೋಡಿದ್ರಲ್ಲ ಗ್ರೀನ್. ಗ್ಲಾಸ್ ಇದೆ ಇಲ್ಲಿ. ಫೋನ್ ಮಾಡೋದಿಲ್ಲ, ಹೀಗೆ ಓಪನ್ ಮಾಡೋದು ಆರಾಮಾಗಿ ಮಾಡೋದು. ಮಸ್ತಿದೆ. ನಂಗೈನಿಕ್ ಮಾಡೋದಿಲ್ಲ. ಹೋದಲ್ಲೆಲ್ಲ ಅಪ್ಪಂಗೊಂದು ಕಿಕ್ ಕೊಡಲ್ಲ, ಗ್ರೀನ್ ಟೀ. ಕೇಳ್ಕೊಂಡು ಎಂತೆಂತ ಇದ್ದು ಕೇಳ್ಕೋಬಹುದು. ಮತ್ತೆ ಬೇಕು ಅಕ್ಕ ತಂಗಿ ಯಾವುದೇನು ಈಗ ಸಂಜೆ ಲೈಟ್ ಹಾಕಿದ್ರೆ ಮಸ್ತ್ ಕಾಣುತ್ತೆ. ಸಂಜೆ ಟೈಮಲ್ಲಿ ಇಲ್ಲಿ ಓಡಾಡಲೇ ಮಜಾ. ಮೂತಿ ಎಷ್ಟು ಉದ್ದ ಕಾರ್ಯದು. ಬಿಲ್ಡಿಂಗೇ ನೋಡೋದು ಚಂದಾಳಿ. ಸಂಜೆ ಟೈಮಿಗೆ ವಾಕಿಂಗ್ ಮಾಡ್ತೀಯ, ಎಲ್ಲ ಕಡೆ ನೀಟ್ ಮತ್ತು ಕ್ಲೀನು. ರೈಲ್ವೆ ಸ್ಟೇಷನ್ ಕಸ ಎಲ್ಲ ನೋಡಲ್ಲ, ಒಟ್ಟು ಮಾಡ್ಕೊಂಬಂದಿಟ್ಟಿದ್ದ ಜಗ ಜಗ. ಹೌದು, ಜಗ 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 ಲೈಟ್ ಎಲ್ಲ ಕಡೆ. ಒಂಥರ ಕೂಲಾಗಿ, ಒಂದು ಗಲಾಟೆ ಗೌಜಿ ಅಂತ ಇಲ್ಲ, ಗಾಡಿ ಸೌಂಡ್ ಇಲ್ಲ, ರಿಪ್ಪಿ ರಿಪ್ಪಿ. ಅಲ್ಲೇ ರಾಶಿ ಜನ ಕಂಡದ್ದು. ಇಲ್ಲಿ ಎಂತ ಸೌಂಡ್ ಗಿಡ್ಡೆಲ್ಲ ರಾಶಿ ಇಲ್ಲ, ಎಂತ ಜನನೂ ಕಾಣಿಸೋದು ಕಡಿಮೆ. ಗಾಳಿದೆ ಸೌಂಡ್. ಗಾಡಿನ ರೋಡಲ್ಲಿ ಒಳ್ಳೆ ಸ್ಮೂತ್ ಆಗಿ ಹೋಗ್ತು, ಬರೀ ಹಾರ್ನ್ ಗೀರ್ನ ಹಾಕೋರೇ ಇಲ್ಲ. ಇಲ್ಲಿ ಜಾಸ್ತಿ ಎಲ್ಲ ಸೈಕಲಲ್ಲಿ ಓಡಾಡೋರು ಮತ್ತು ಟ್ರೈನಲ್ಲಿ ಓಡಾಡೋರು ಜಾಸ್ತಿ. ಹೆಚ್ಚಿನವರೆಲ್ಲ ಟ್ರೈನಲ್ಲೇ ಓಡಾಡ್ಬಿಡ್ತಾರೆ. ಇನ್ನೊಂದಿಷ್ಟು ಜನ ಸೈಕಲಲ್ಲಿ ಓಡಾಡ್ತಾರೆ. ಕಾರುಗಳೆಲ್ಲ ಅಷ್ಟೊಂದಿಲ್ಲ, ಇದೆ ತುಂಬ ಕಡಿಮೆ. ಊಬರ್ಗಳೆಲ್ಲ ಇದೆ ಸುಮಾರಿಷ್ಟು. ಇಲ್ಲಿ ಇಪ್ಪರೆಲ್ಲ ಆಲ್ಮೋಸ್ಟ್ ಗೊಂಬೆಗಳೇ, ಅಷ್ಟು ಚಂದಿದ್ದ ಮಾತ್ರ ಹುಡುಗರು ಹುಡುಗಿರೆಲ್ಲ. ಅವೆಲ್ಲ ಗ್ರೂಪಲ್ಲಿ ಬಂದು ಹೋಗ್ಯಕ್ಕ. ಇಲ್ಲಿ ಇಪ್ಪರೆಲ್ಲ ಒಳ್ಳೆ ಬೆಣ್ಣೆ ಮುದ್ದೆ ಹಂಗೆ ಇರ್ತಲ್ಲ ನೋಡಲ್ಲ, ಬೆಳೆ ಬೆಳೆ ಇದಕ್ಕೆ ಒಂಥರ ಬೆಣ್ಣೆ ಮುದ್ದೆನೇ. ಲೇಕ್ ನೋಡಿ ಎಷ್ಟು ದೊಡ್ಡಕ್ಕಿದ್ದೋಳಿ. ಬೋಟಿಂಗ್ ಮಾಡೋದು ಇದು. ಇವತ್ತು ಇಂಟರ್ನೆಟ್ ಇಲ್ಲೇನು ಒಳ್ಳೆ ಟೈಮ್ ಪಾಸ್ ಆಯ್ತು, ಮತ್ತೆ ಒಳ್ಳೆ ಮಜಾ ಆಯ್ತು. ಇಲ್ಲ ಇಷ್ಟು ಮಜಾ ಮಾಡ್ತಿತ್ತಲ್ಲ, ಬರು ತಿರ್ತಿತ್ತು ಅಷ್ಟೇ.
ಯಾವ್ದಾದ್ರು ದೇಶಕ್ಕೆ ಹೋದಾಗ ಅಲ್ಲಿಯವ್ರ ಥರನೇ ಎಂಜಾಯ್ ಮಾಡೋದು ಮಾತ್ರ ಒಂಥರ ಸಖತ್ತಾಗಿರ್ತದೆ. ಎಲ್ಲಿ ಬರೀ ಗರಬರ ನಂಗೆ ತಿರುಗತ್ತಿದ್ದು ಬಿಟ್ರೆ ಒಂಥರ ಅಷ್ಟು ಮಜಾ ಬರ್ತದೆ, ಸುಸ್ತಾ ಹೋಗ್ತು. ಇವಾಗ ಇಲ್ಲೇ ಇಟ್ಕೊಂಡು ಟ್ರೈನ್ ಹೆಂಗೆ ಹೋಗ್ತಾ ಕಲ್ತ್ಕೊಂಡೆ ಕೊನೆಗೆ ಇಲ್ಲಿದ್ದು ಹೆಂಗೆ ಓಡಾಟ ಎಲ್ಲ ಕಲ್ತ್ಕೊಂಡೆ. ಆನಂತರ ಹಂಗೆ ತರಕಾರಿ ತಂದ, ಹಣ್ಣು ತಂದ, ತರಕಾರಿ ಹೆಂಗೆ ತಂದ್ಕೊಳ್ಳೋ, ಆಮೇಲೆ ಯಾವ ಐಟಮ್ಸಲ್ಲಿ ಯಾವ ಎಂತೆಂತ ಇರ್ತದೆ ಬರೀ ಟ್ರಾನ್ಸ್ಲೇಟ್ ಕಡೆಗೆ ಸೈಕಲ್ ಓಡಿಸಿದ್ರಿ ಮತ್ತು ಸುಮಾರು ರೋಡ್ಗಳೆಲ್ಲ ಕಂಡ. ರೈಲ್ವೆ ಸ್ಟೇಷನ್ ಅಂತೂ ಎಷ್ಟು ರೈಲ್ವೆ ಸ್ಟೇಷನ್ ಹುಡುಕೊಂಡು ಓಡಾಡಿದ್ವಿಲ್ಲ ಬಾತ್ ಟಬ್ಬಲ್ಲಿ ಕುತ್ಕೊಂಡು ನಂಗೆ ಬೆಂಗಳೂರಲ್ಲೂ ಮಾಡಿದ್ರೆ ಸುಮಾರು ದಿವಸ ಆಗಿತ್ತು ಅಲ್ಲಿ. ಇಲ್ಲ ಅದಕ್ಕೆ ಬಿಸಿ ಬಿಸಿ ನೀರು 2 ದಿನ ಫುಲ್ ಓಡಾಟ, ಮೈಕೆಲ್ಲ ನೋವು ಬಂದಿತ್ತು ಸ್ವಲ್ಪ. ಅದು ಬೆನ್ನಿಗೆ ಈ ಬ್ಯಾಗ್ ಹೆವಿ ಬ್ಯಾಗ್ 2 ದಿನ ಹಾಕೊಂಡು ತಿರುಗಿದ್ನಲ್ಲ, ಅಪ್ಪಂಗ ಪಾಪ ಬಂದಿರ್ತಾರೆ ಕೈಗೆ ವೇಟ ಹಾಕಿ ಬಾತ್ ಟಬ್ಬಲ್ ಅರ್ಧ ಗಂಟೆ ಕೂತಿದ್ದೆ. ಒಳ್ಳೆ ನನಗೂ ಹಂಗೆ ಮಾಡಿರೋದು. ನಂದು ವೇಟ್ ಎತ್ತೈತೆ, ಭುಜ ನೋವು ಬಂದಿದೆ 2 ದಿವಸದಿಂದ. ನಾನು ಅದಕ್ಕೆ ಇವತ್ತು ಚಲೋ ಮಾಡಿದ್ದು, ತಲೆ ಸ್ನಾನ ಎಲ್ಲ ಮಾಡ್ಕೊಂಡು. ಇನ್ನೂ ಮಾಡ್ಕೊಂಡು ಹೌದು. ಇತರ ಟ್ಯಾಕ್ಸಿಗಿಂತ ಇಲ್ಲಿ ಗ್ರೀನ್ ಟ್ಯಾಕ್ಸಿ ಮತ್ತು ರೆಡ್ ಟ್ಯಾಕ್ಸಿ ಎಲ್ಲ ಕಡಿಮೆ ಸಿಗುತ್ತೆ. ಹೆಚ್ಚಾಗದ್ರಲ್ಲಿ ಜನ ಇದ್ದೇ ಇರ್ತಾರೆ ಯಾವಾಗಲೂ. ಮೇಲೆ ಹೊತ್ತಕ್ಕೆ ಹೋಗು. ಇದು ಉಡ್ಡಿರಕ್ಕು, ಇದು ಹೊತ್ತೋಕು ಟ್ಯಾಕ್ಸಿ. ಇದು ಎಷ್ಟಿದು ಲೆಕ್ಕ ಮಾಡೋ ವರ್ಷಿ? ನಾವಿಲ್ಲಿ ರೇನ್ಬೋ ಬ್ರಿಡ್ಜ್ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಇಲ್ಲಿ ಟೋಕಿಯೋ ಟವರು ಕಾಣಿಸ್ತಾ ಇದೆ, ಎಲ್ಲ ಬಿಲ್ಡಿಂಗ್ಸ್ ಕಾಣಿಸ್ತಾ ಇದೆ. ತೋರಿಸ್ತೀವಿ, ಅಲ್ಲಿ ಹೋಗಬೇಕು ನಾವು. ಅಲ್ಲಿ ಕಾಣಿಸ್ತಾ ಇದೆ ಅಲ್ಲಿ ಮನೆ ಥರ, ಅಲ್ಲೊಂದು ಕಡೆ ಹೋಗಬೇಕು. ಅಲ್ಲಿ ವ್ಯೂ ಪಾಯಿಂಟ್ ಅದು. ಅಕ್ಕ ಟೋಕಿಯೋ ಟವರಿಂದ ನಾ ಈ ಬಿಲ್ಡಿಂಗ್ ನೋಡಿದ್ದೆ. ನೋಡಿದ್ಯಾ? ನೋಡೋದು ಕಾಣಿಸ್ತಾ ಇದೆ. ಅಲ್ಲಿ ಹೋದಾಗ ಇಲ್ಲಿ ನೋಡಿರ್ಬೇಕು, ಇಲ್ಲಿ ನೋಡಿದ್ದೆ. ಫೋನಲ್ಲಿ ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ, ಡೈರೆಕ್ಟಾಗಿ ನೋಡೋದು ಬೇರೆ ಫೀಲಿಂಗ್. ರೇನ್ಬೋ ಬ್ರಿಡ್ಜ್ ಮೇನ್ಲ್ಯಾಂಡ್ ಟೋಕಿಯೋವನ್ನು ಒಡೈಬಾ ಜೊತೆ ಕನೆಕ್ಟ್ ಮಾಡುತ್ತೆ. ಒಡೈಬಾ ಒಂದು ಮ್ಯಾನ್ ಮೇಡ್ ಐಲ್ಯಾಂಡ್ ಟೋಕಿಯೋ ಬೇದಲ್ಲಿ. ಇದನ್ನು ಸೋಲಾರ್ ಪವರ್ಡ್ ಲೈಟ್ಸಿಂದ ಬೆಳಗಿಸ್ತಾರೆ, ವಿಚ್ ಆರ್ ಯೂಶ್ವಲಿ ಲೈಕ್ ಪಿಂಕ್, ವೈಟ್ ಮತ್ತು ಗ್ರೀನ್ ಕಲರು. ಬಟ್ ಏನು ರೇನ್ಬೋ ಕಲರ್ಸಲ್ಲಿ ಓನ್ಲಿ ಎಟ್ ಸ್ಪೆಷಲ್ ಟೈಮ್ಸ್ ಥ್ರೂ ಔಟ್ ದ ಇಯರನ್ನು ಇವರು ರೇನ್ಬೋ ಕಲರ್ಸನ್ನು ಹಾಕ್ತಾರೆ. ಇವಾಗ ಸದ್ಯಕ್ಕೆ ನೀವು ನೋಡಿದ್ರೂ ಕೂಡ ವೈಟ್ ಗ್ರೀನ್ ಅಷ್ಟೇ ಕಾಣಿಸ್ತಾ ಇರೋದು ನಿಮಗೆ, ರೇನ್ಬೋ ಕಲರ್ಸ್ ಏನಿಲ್ಲ. ವೈಟ್ ಇರುವಂತಹ ಪಾರ್ಟಲ್ಲಿ ಸ್ಪೆಷಲ್ ಒಕೇಶನ್ ಟೈಮಲ್ಲಿ ಫುಲ್ ರೇನ್ಬೋ ಕಲರ್ಸ್ ಬರುತ್ತೆ. ಡೆಕ್ ಅಂತ ದೊಡ್ಡ ಬಿಲ್ಡಿಂಗ್ ಇದೆ, ತುಂಬ ಬಿಲ್ಡಿಂಗ್ಸ್ ಇಲ್ಲಿ. ನೈಟ್ ಅಂತೂ ತುಂಬ ಚೆನ್ನಾಗಾಗುತ್ತೆ, ನೀವು ಡ್ರೈವ್ ಎಲ್ಲ ಮಾಡ್ಕೊಬಂದರೆ ಅಂತೂ ಇನ್ನೂ ಚೆನ್ನಾಗಾಗುತ್ತೆ. ಇಂಟರ್ನ್ಯಾಷನಲ್ ಲೈಸೆನ್ಸ್ ಇರಬೇಕಂತ ಇಲ್ಲೆಲ್ಲ ರೆಂಟ್ ತೊಗೊಂಡು ಕಾರ್ ಓಡ್ಸೋಕ್ಕೆ. ಸೊ ಏನಾದ್ರು ಲೈಸೆನ್ಸ್ ಎಲ್ಲ ಇತ್ತು ಅಂದರೆ ನೀವೇ ಕಾರ್ ಓಡಿಸ್ಕೊಂಡು ಇಲ್ಲೆಲ್ಲ ಓಡಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಸಕ್ಕತ್ ಗಾಳಿ ಬರ್ತಾ ಇದೆ, ಫುಲ್ ಗಾಳಿ ಬೀಸ್ತಾ ಇದೆ, ಚೆನ್ನಾಗಿದೆ, ಒಳ್ಳೆ ಚಿಲ್ಲಾಗಿದೆ. ಅಲ್ಲಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿದು ಕೂಡ ಸ್ಟ್ಯಾಚ್ಯೂ ಇದೆ, ಇಲ್ಲಿ ಮಾಡಿದ್ದಾರೆ ನ್ಯೂಯಾರ್ಕಲ್ಲಿರುವಂಥ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿನ. ಇವಾಗ ಕತ್ಲಾಯಿತು, ಚಳಿನೂ ಆಗ್ತಾ ಇದೆ, ಸೊ ನಾವು ಅಲ್ಲಿ ತನಕ ಹೋಗ್ತಾ ಇಲ್ಲ. ಇವಾಗ ನೆಕ್ಸ್ಟ್ ನಾವು ಬೇರೆ ಕಡೆ ಹೋಗ್ತೀವಿ. ದುಬೈ ಅದಾದಮೇಲೆ ಲಂಡನ್, ಪ್ಯಾರಿಸ್ ಅಂದರೆ ಫ್ರಾನ್ಸ್, ಸ್ವಿಟ್ಜರ್ಲ್ಯಾಂಡ್, ಥೈಲ್ಯಾಂಡ್, ಆಮೇಲೆ ಜಪಾನ್,
ಪ್ಯಾರಿಸ್ ಫ್ರಾನ್ಸ್ ಎರಡು ಒಂದೇ. ಅದೇ ಸುತ್ತಾಗ್ತದೆ ಇಂಡಿಯಾದಲ್ಲಿ ಜಾಸ್ತಿ. ಎಷ್ಟು ಚಲೋ ಇದ್ದು ಮತ್ತೆ ಕಣ್ಣಲ್ಲಿ ನೋಡಿದ್ರೆ ಇನ್ನೂ ಚಲೋ ಆಗ್ತದೆ. ಎಲ್ಲ ದೇಶಕ್ಕೆ ಹೋದಾಗೂ ಈ ತರ ತಿರುಗಿದ ಸ್ವರ್ಗ ತರನೇ ಕಂಡಿತ್ತು. ಎಲ್ಲ ದೇಶನೂ ಹಂಗೆ ಅನ್ಸುತ್ತೆ. ಜರ್ಮನಿಗೆ ಹೋಗಿದ್ದೀವಿ ನಾವು, ಬಟ್ ಏರ್ಪೋರ್ಟಿಗೆ ಹೋಗಿದ್ದೀವಿ. ಅದಕ್ಕೆ ಜರ್ಮನಿ ಸುತ್ತಾಡಕ್ ನಮ್ಗೆ ಟೈಮ್ ಇರಲಿಲ್ಲ. ಸೊ ಏರ್ಪೋರ್ಟ್ ಅಷ್ಟೇ, ಫ್ರಾಂಕ್ಫರ್ಟ್ ಅಲ್ಲಿ ಏರ್ಪೋರ್ಟ್ ಅಲ್ಲಿ ಇದ್ದೀವಿ. ಕೆಲವೊಂದು 2-3 ಕಡೆ ಹಂಗೆ ಆಗಿದೆ. ಜಸ್ಟ್ ಏರ್ಪೋರ್ಟ್. ಇವಾಗ ಮಲೇಷ್ಯಾ ಅಂದ್ರೆ ಇನ್ನೊಂದ್ಸತಿ ಮಲೇಷ್ಯಾಕ್ಕೆ ಹೋಗಿದ್ವಿ ಇಲ್ಲಿ ಬರುವಾಗ, ಮಲೇಷ್ಯನ್ ಏರ್ಪೋರ್ಟ್ ಅಲ್ಲಿ. ಅದ್ ಬಿಟ್ಟು 3-4 ಎಕ್ಸ್ಟ್ರಾ. ಮಲೇಷ್ಯಾ ಒಂದ್ಸತಿ ಹೋಗಿ ಇದು ಮಲೇಷ್ಯಾ ಫಸ್ಟ್. ಇಲ್ಲಿ ಎಲ್ಲದೂ ಕಾಣ್ತೀವಿ ನೋಡು. ನಿನ್ನೆ ಹೋದ ಟವರು ಕಾಣ್ತೀವಿ. ಟೋಕಿಯೋ ಟವರ್ ಇಲ್ಲಿ ಇಷ್ಟು ಚಳಿಲೂ ಸೋಡಾ ಕುಡಿತಿದ್ದಾರೆ ನೋಡಿ. ನೋಡಿ ನನಗೆ ಈಗ ಲಾಸ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಚಳಿಲೆಲ್ಲ ಸೋಡಾ ಕುಡಿಬಾರ್ದು ಅಂದ್ರೂ ಕುಡಿತಾರೆ. ವೆರಿ ಬ್ಯಾಡ್. ಹೌದು, ಸುಮ್ಮನೆ ವಿಡಿಯೋದಲ್ಲಿ ಎಲ್ಲರಿಗೂ ಗೊತ್ತಾಗ್ಲಿಲ್ಲ ಹೇಳೋದು, ನಾನು ಅಷ್ಟೆಲ್ಲ ಕುಡಿಯೋದಿಲ್ಲ. ಇದು ಚೆಕ್ ಮಾಡ್ತೆ ನಾನು ಅಂತಿದ್ದು ಟೋಕಿಯೋ ಮೆಟ್ರೋಪಾಲಿಟನ್. ಹೌದಾ, ಇದು ಸೀ ಸೈಡ್ ಮಾಲ್. ಇದು ಹೆಸರು ಸೀ ಸೈಡ್ ಮಾಲ್. ಫೈನಲಿ ನನ್ನ ಕಾಲಿಗೆ ಒಂದು ಬ್ರೇಕ್ ಸಿಕ್ತು ನೋವಿಂದ. ಅದು ಅವ್ರ ಶೂ ಇವಾಗ ಸಣ್ಣ ಆಗೋಯ್ದಳ. ತಗೊಂಡದ್ ಲಾಸ್ಟ್ ಇಯರ್ ಆಗಿತ್ತು. ಕಾಲ್ ದೊಡ್ಡಾಗೋಯ್ತು. ಪರವಾಗಿಲ್ಲ, ಅಕ್ಕನ ಅಷ್ಟೇ ಹೈಟ್ ಆಗ್ಲಿ. ನೋಡಿ ಇಲ್ಲಿ ಎಲ್ಲಾ ತರ ಶೂಸ್ ಗಳಿದೆ. ಅಷ್ಟೇ ಕಾನ್ವರ್ಸ್ ಬೇಕಾ? ಇಲ್ಲೆಲ್ಲ ಬೂಟ್ಸ್, ಸ್ನಿಕರ್ಸ್ ಎಲ್ಲ ಇದೆ. ಆ್ಯಂಡ್ ಫಾರ್ಮಲ್ ಶೂಸು, ಸಾಕ್ಸ್. ಇಲ್ಲಿ ಬರೀ ಶೂಸ್ ಒಂದೇ ಅಲ್ಲ, ಗೇಮ್ಸ್ ಐಟಮ್ಸ್, ಇದು ಗೇಮ್ ಬೋರ್ಡ್ಸ್, ಆಮೇಲೆ ತಿನ್ನಕ್ಕೆ ಎಲ್ಲದೂ ಇದೆ. ಕ್ಯಾಪ್ಸ್ ಇದೆ, ಕ್ಯಾಪ್ಸ್ ಚೆನ್ನಾಗಿದೆ. ಇಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿದ್ದೀವಿ. ಇಲ್ಲಿ ಬಂದ್ಮೇಲೆ ಫಸ್ಟ್ ಇಂಗ್ಲಿಷ್ ಸಾಂಗ್ ಕೇಳ್ತಾ ಇರೋದು. ಇದು ನೋಡಿ, ಇಲ್ಲಿ ಮಿನಿಯೇಚರ್ ಟಾಯ್ಸ್ ಸಿಗುತ್ತೆ. ಅಲ್ಲಿ ಯಾವ ಕಾರ್ಟೂನ್ ಇದೆ ಅಥವಾ ಏನು ಅಂತ ಹಾಕಿದ್ದಾರೆ. ಅದ್ರ ಚಿಕ್ಕ ಚಿಕ್ಕ ಮಿನಿಯೇಚರ್ ಕೀ ಚೈನ್ಸ್ ಇದೆಲ್ಲ ಸಿಗುತ್ತೆ. ನೀವು ದುಡ್ಡು ಹಾಕ್ಬಿಟ್ಟು ಅದನ್ನ ಟ್ವಿಸ್ಟ್ ಮಾಡಬೇಕು, ಕೆಳಗಡೆ ಬರುತ್ತೆ. ಜಾಯ್ ಪಾಲಿಸ್ ಇದು ಜಪಾನಲ್ಲಿ ಆಟ ಆಡುವಂಥ ಗೇಮ್ ಸೆಂಟರ್. ಇದು 7:20, 7:30 ಕ್ಲೋಸ್ ಮಾಡಿಬಿಡ್ತಾರಂತೆ. ನಮ್ಮದು ಹೋಗುವ ಅಷ್ಟೊತ್ತಿಗೆ 8 o'clock ಆಗಿಬಿಟ್ಟಿತ್ತು. ಸೊ ಮತ್ತೆ ಹೋಗಲಿಲ್ಲ ಅಲ್ಲಿ. ಇಲ್ಲೇ ಮೇಡಮ್ ತುಸಾಡ್ಸ್ ಮತ್ತು ಲೆಗೋಲ್ಯಾಂಡ್ ಇವೆಲ್ಲ ಇದೆ. ಮೇಡಮ್ ತುಸಾಡ್ಸಿಗೆ ನಾವು ಲಂಡನಲ್ಲಿದ್ದಾಗ ಹೋಗಿದ್ವಿ. ಅದು ಎಲ್ಲ ವ್ಯಾಕ್ಸ್ ಸ್ಟ್ಯಾಚ್ಯೂ ಇರುವಂಥ ಮ್ಯೂಸಿಯಂ. ಅದು ಚಂದಿದ್ದೆ. ರೆಂಬೋ ಬೀಚ್ ಹಿಂದಿದ್ದಲ್ಲೇ, ಈ ಬ್ರಿಡ್ಜ್ ಮುಂದಿದ್ದು. ಇದು ಇನ್ನೂ ಸುಮಾರು ಬ್ರಿಡ್ಜ್ ಇತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಬಾಯ್ ಬಾಯ್.